ನಮ್ ಜನ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋತಾರೆ ಅಂತಾರಲ್ಲ ಹಂಗೇನೆ. ಆದ್ರೆ ಇರ್ಲಿ, ಆದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಆಯ್ತಲ್ಲ. ಎಲ್ಲರಿಗೂ ಒಂದು ನಂಬಿಕೆ ಬೇಕಲ್ಲ. ಆಲ್ರೆಡಿ 5-6 ಕಂಪ್ನಿಯವ್ರ ಜೊತೆಗೆ ಮೋಸ ಹೋಗಿ ಅಂತ ಹೇಳ್ತಾ ಇದೀನಲ್ಲ. ಹೌದೌದೌದು. ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಎಷ್ಟು ದುಡ್ಡು ಖರ್ಚು ಮಾಡಿದ್ರು ತರಕಾಗಲ್ಲ ಇದು ಕೆಮಿಕಲ್. ನಾನು ಕೂಳೆ ಬಿಡ್ತೀವಿ ಅಂತಿದ್ವಲ್ಲ, ಕೂಳೆ ಬಿಡಕ್ಕೆ ಈಗ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಅಂದ್ರೆ ಇದು ನೋಡಿದ್ಮೇಲೆ ಆ ಕಡೆನೂ ಬಿಡ್ಬೇಕು. ಒಂದು ವಿಲ್ಟ್ ಅಂತ ಬಿದ್ದಾಗ ಅವರು ಏಲೇಟ್ ಯಾವ್ದೋ ಬಯರ್ ಕಂಪ್ನಿ ಸುಮಾರು ಕೊಟ್ಬಿಡ್ತಾರೆ. ಕೊಟ್ಟಾಗ ಅದಕ್ಕೆ ಒಂದು 15,000-16,000 ಖರ್ಚಾಗಿದೆ. ಅದೇ 15,000 ರೂಪಾಯಿ ಅಷ್ಟು ಗೊಬ್ಬರ ಹೋಗ್ಬಿಟ್ಟಿದ್ರೆ ಅಲ್ಲಿಗೆ ಎಷ್ಟು ಬರೋದು ಅಂತ ನನಗೆ ಈಗ ಥಿಂಕ್ ಮಾಡ್ತಾ ಇದ್ದೀನಿ. ಜೈ ಗುರುಜಿ, ಫಸ್ಟ್ ಫೌಂಡೇಶನ್ ಇಂದ ಗಂಗಾಧರ್ ಮಾತಾಡ್ತಾ ಇರೋದು. ಇಲ್ಲಿ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ತರಕಾರಿಗೆ ಈಗ ಆಲ್ರೆಡಿ ಮಾಡಿದ್ದಾರೆ ಈಗ ಅವರು. ಮತ್ತೆ ಬಾಳೆಗೆ ಮಾಡಿದ್ಮೇಲೆ ತರಕಾರಿಗೆ ಅವ್ರಿಗೆ ನಂಬಿಕೆ ಬಂದಿರೋದು. ಬಾಳೆ ವಿಚಾರನ ಅವ್ರ ಬಾಯಲ್ಲೇ ಕೇಳೋಣ. ಸರ್, ತಮ್ಮ ಹೆಸರು, ಊರು ಎಲ್ಲ ಹೇಳ್ಬಿಡಿ ಸರ್. ಸರ್, ನನ್ನ ಹೆಸರು ಈಗಾಗಲೇ 2 ವಿಡಿಯೋ ಮಾಡಿದ್ದೀವಿ. ರಾಜೀವ್ ಅಂತ. ನಾವು ಫಸ್ಟ್ ಬಾಳೆಗೆ ಹಾಕಿ ಕಾನ್ಫಿಡೆನ್ಸ್ ಬಂದ ಮೇಲೆ ತರಕಾರಿಗೆ ಮಾಡಿರೋದು. ಬಾಳೆ ಏನಪ್ಪಾ ಅಂತಂದ್ರೆ ಇದು ಹಾಕಿರೋ ಭೂಮಿಗೆ ಹಾಕಿರೋದ್ರಿಂದ ಬರಲ್ಲ ಅಂತ ಹೇಳಿದಾಗ ಎಲ್ಲ ಲೊಟೌಟ್ ಹೊಡಿಸ್ತು. ಲೊಟೌಟ್ ಹೊಡಿಸ್ಬಿಟ್ಟು ಇನ್ನೊಂದು 1,000 ಕಟ್ಟ ಇತ್ತು, ಹೊಡೆದಿರ್ನಿಲ್ಲ. ಯಾಕಂತಂದ್ರೆ ಆ ಟೈಮಲ್ಲಿ MC ಇತ್ತು ಇಲ್ಲಿ. ಸರಿ, ಅದರಿಂದ ಹೊಡೆದಿರ್ನಿಲ್ಲ. ಆಗ ನಮ್ಮ ಚಿಂಚೋಮಿ ಒಡ್ಗೆರ ನಮ್ಮ ಬ್ರದರ್ ಅವರು 2 ಕೊಟ್ಬಿಟ್ಟು ಊದ್ ನೋಡು, ಚೆಕ್ ಮಾಡಿ ನೋಡೋಣ ಅಂತ ಹೇಳಿದ್ರು. ಅದ್ ತಗೊಂಬಂದು ಊದ್ರಿಂದ 4 ಸಲ ಇದನ್ನ ನಾನು ಗೆಡ್ಡೆಗೆ ಒಂದೊಂದ್ ಲೀಟರ್ ಉಳಿಸಿದೀನಿ. 4 ತಿಂಗಳು ಸಲ ಊದಿರೋದು ನಾನು. ತಿಂಗಳಿಗೊಂದ್ಸಾರಿ 1 ಲೀಟರ್ ಹಾಕಿದೀರಾ? ಒಂದೊಂದ್ ಗಿಡಕ್ಕೆ ಬಹಳ ತುಂಬಾ ಒಳಗಡೆ ಎಲ್ಲ. ಯಾಕಂದ್ರೆ ನೋಡಿ ಇಲ್ಲಿ ಗೊನೆಗಳಿದೆ, ಈ ತರ ಚೆನ್ನಾಗಿ ಬಂದಿರೋ ಕಾರಣ ಇಲ್ಲಿ ಔಷಧಿ ಕಲಿಸ್ತೀವಿ. ಈ ಕಡೆ ಔಷಧಿ ಕಲಿಸಿದಾಗ ತೊಳೆದು ಇಲ್ಲಿ ಊದ್ಬಿಡ್ತೀವಿ ನೀರ್ನ. ಜಾಸ್ತಿ ಈಗ ಜಾಸ್ತಿ ಬರುತ್ತೆ ಅಂತ ಇದು ಎಕ್ಸಾಂಪಲ್. ನಿಮ್ಗೊಳಗಡೆ ಕಾನ್ಫಿಡೆನ್ಸ್. ನಾವ್ ಎಷ್ಟು ಕೊಟ್ರು, ಜಾಸ್ತಿ ಕೊಟ್ಟಷ್ಟು ಕೂಡ ಒಂದು ಗೊನೆಗೆ ಒಂದು ವಿಲ್ಟ್ ಅಂತ ಬಿದ್ದಾಗ ಅವರು ಏಲೇಟ್ ಯಾವ್ದೋ ಬಯರ್ ಕಂಪ್ನಿ ಸುಮಾರು ಕೊಟ್ಬಿಡ್ತಾರೆ. ಕೊಟ್ಟಾಗ ಅದಕ್ಕೆ ಒಂದು 15,000-16,000 ಖರ್ಚಾಗಿದೆ. ಅದೇ 15,000 ರೂಪಾಯಿ ಅಷ್ಟು ಗೊಬ್ಬರ ಊದ್ಬಿಟ್ಟಿದ್ರೆ ಅಲ್ಲಿಗೆ ಎಷ್ಟು ಬರೋದು ಅಂತ ನನಗೆ ಈಗ ಥಿಂಕ್ ಮಾಡ್ತಾ ಇದ್ದೀನಿ. ಬನ್ನಿ ಇಲ್ಲಿ ಬೇರೆ ಕಡೆ ನೋಡೋಣ. ನೋಡ್ಬೋದು ವೀಕ್ಷಕರೇ, ಪ್ರತಿಯೊಂದು ಗೊನೆನೂ ತೋರ್ತೀನಿ ನಿಮ್ಗೆ. ಇನ್ನೇನು ಕೊಟ್ಟಿಲ್ಲ ಇವರು. ಬೇರೆ ಏನಾದ್ರು ಕೊಟ್ಟಿದ್ದೀರಾ ಸರ್ ಇಲ್ಲಿಗೆ? ಖಂಡಿತವಾಗಿ ಯಾವ್ದು ಇಲ್ಲ. ಅದು ಪ್ರಯೋಗ ಮಾಡಕ್ಕೋಸ್ಕರನೇ ಬಿಟ್ಕೊಟ್ಟಿರೋದು ಇದನ್ನ ನಾನು. ಇದನ್ನ ನಿಮ್ದು ಇದ್ ಮಾಡ್ಬೇಕು ಅಂತ ಏನಿಲ್ಲ. ಇದು ಪ್ರಯೋಗ ಮಾಡಿ ಮುಂದಕ್ಕೆ ಸ್ಟೆಪ್ ಯಾವ ತರ ಹಾಕ್ಬೋದು ಇದ್ ನೋಡಿ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು ಈಗ ನಿಮ್ಗೆ. ಖಂಡಿತ ಅದ್ರ ಬಗ್ಗೆ ಇದ್ ಮಾಡಕ. ಈಗ ಇದೇ ರೀತಿ ಇದು ಊದ್ರೆ ಯಾವ ರೀತಿ ಬರುತ್ತೆ ಅನ್ನೋಕೆ ಮುಂದೆ ಒಂದು ಕಟ್ಟೆಗಳು ತೋರಿಸ್ತೀನಿ ಬನ್ನಿ. ಯಾಕಂದ್ರೆ ಅಲ್ಲಿ ಈಗ ಕಾಡು ಪ್ರಾಣಿ ಹಂದಿಗಳೆಲ್ಲ ಏನ್ ಮಾಡಿತ್ತು, ಗೊನೆಗಳನ್ನೆಲ್ಲ ಹೊಡೆದಾಕಿತ್ತು. ಅದನ್ನ ಬಿಟ್ಟು ಅದಕ್ಕೆ ಮಾತ್ರ ಔಷಧಿ ಉಳಿಸಿದ್ದೀನಿ. ಔಷಧಿ ಉಳಿಸಿದಾಗ ಆ ಕಟ್ಟೆ ಯಾವ ರೀತಿ ಬಂದಿದೆ ನಾನು ಅಲ್ಲಿ ತೋರಿಸ್ತೀನಿ ಮುಂದೆ. ಹಂದಿ ಹೊಡೆದಿತ್ತಾ? ಹಂದಿ ಹೊಡೆದಕ್ಕೆ ಉಳಿಸಿರೋದು ರೀತಿ ಬಂದಿದೆ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ. ಅದು ಪರಿಪೂರ್ಣವಾಗಿ ನೀವು ಹೇಳೋ ರೀತಿ ಮಾಡಿಲ್ಲ. ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತದೆ ಏನೋ. ಹೌದೌದೌದೌದು. ನಮ್ ಜನ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋತಾರೆ ಅಂತಾರಲ್ಲ ಹಂಗೇನೆ. ಆದ್ರೆ ಇರ್ಲಿ, ಆದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಆಯ್ತಲ್ಲ. ಹೌದು ಸರ್, ಎಲ್ಲರಿಗೂ ಒಂದು ನಂಬಿಕೆ ಬೇಕಲ್ಲ. ಆಲ್ರೆಡಿ 5-6 ಕಂಪ್ನಿಯವ್ರ ಜೊತೆಗೆ ಮೋಸ ಹೋಗಿ ಅಂತ ಹೇಳ್ತಾ ಇದೀನಲ್ಲ. ಹೌದೌದೌದು. ಇದು ಮಾಡಕ್ಕಾಗಲ್ಲ. ಎಲ್ಲಾ ಕಂಪ್ನಿ ಸುಮಾರು ಕಂಪ್ನಿಗಳು ಮೋಸ ಹೋಗಿದ್ದೀವಿ. ಒಂದೊಂದು ಲೀಟ್ರೇ ಕೊಟ್ಟಿರೋದು ನೀವು 4 ಸಾರಿ ಆದ್ರೂ. ಏಕೆಂದ್ರೆ ವೀಕ್ಷಕರೇ, ಎಲ್ರಿಗೂ ಕೂಡ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ಅರ್ಧ ಲೀಟ್ರು ಅಂತ ಹೇಳಿರ್ತೀವಿ. ಈ ಕಟ್ಟ ಹಂದಿ ಎಲ್ಲ ಕಿತ್ತಿ ಹಸ್ಬಿಟ್ಟಿದ್ದು. ಹೌದಾ? ನಾವ್ ಎಷ್ಟು ಖರ್ಚು ಮಾಡಿದ್ರು ಈ ತರ ತರಕಾಗಲ್ಲ. ನೋಡಿ, ಈ ತರ ಹಂದಿ ಹೊಡೆದಾಕತ್ತೆ. ಹಂದಿ ಕಿತ್ತಾಕಿರೋದೆ. ಹಂದಿ ಕಿತ್ತಾಕಿರೋದನ್ನ ನಾವು ಕೂದು ಒಂದು ಕಂದು ಬಿಟ್ಟಿದ್ದೇವೆ ಈ ತರ. ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಎಷ್ಟು ದುಡ್ಡು ಖರ್ಚು ಮಾಡಿದ್ರು ತರಕಾಗಲ್ಲ ಇದು ಕೆಮಿಕಲ್. ನಾನು ಕೂಳೆ ಬಿಡ್ತೀವಿ ಅಂತಿದ್ವಲ್ಲ, ಕೂಳೆ ಬಿಡಕ್ಕೆ ಈಗ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಅಂದ್ರೆ ಇದು ನೋಡಿದ್ಮೇಲೆ ಆ ಕಡೆನೂ ಬಿಡ್ಬೇಕು. ನಾನು ಇದು ಹಂದಿ ಹೊಡೆದಿರೋದು ಕಟ್ಟ. ಇದೆಲ್ಲ ಹಂದಿ ಹೊಡೆದು ಮತ್ತೆ ಬಂದಿರೋದು. ಅದ್ರ ಜೊತೆಗೆ ಬರ್ಬೇಕು. ಇಲ್ಲಿ ಗೊನೆ ಕಡಿತಿದಲ್ಲ, ಸಮಕ್ಕೆ ಬರ್ಬೇಕಿತ್ತು. ಜೊತೆಲಿದ್ದು ಇದು ಹಂದಿ ಹೊಡೆದ್ಮೇಲೆ ಈ ಸಮಕ್ಕೆ ಬರ್ಬೇಕಾದ್ರೆ ಈ ತರ ಇದೆ. ಅಂದ್ರೆ ಕಟ್ಟ ನೋಡಕ್ಕೆ ಚೆನ್ನಾಗಿದೆ, ಏನೋ ಸಮಸ್ಯೆ ಇಲ್ಲ. ಅಂದ್ರೆ ಪರಿಪೂರ್ಣವಾಗಿ ಮಾಡಬೇಕು. ಪರಿಪೂರ್ಣವಾಗಿ ಮಾಡಿದಾಗ ಪರಿಪೂರ್ಣ ರಿಸಲ್ಟ್ ಸಿಗುತ್ತೆ ಅನ್ನೋದು ನಿಮ್ಗೆ ಕಾನ್ಫಿಡೆನ್ಸ್ ಆಗಿದೆ ಸರ್ ಈಗ. ಯಾಕಂತಂದ್ರೆ ನಾವು ಯಾವ್ದೇ ಫಸಲು ಮಾಡಿದ್ರು ಇಲ್ಲಿ ತನಕ ನಾವು
ಅದು ರೈಟ್ ಸಿಗ್ತಾ ಇರ್ಲಿ ಕಾನ್ಫಿಡೆನ್ಸ್ ಆಗಿ ಮಾಡೋದು. ಅಂದ್ರೆ ಈಗ ನೀವು 1 ಲೀಟರ್ ಕೊಟ್ಟಿರೋ ದೆಸೆಯಿಂದ ನಾವು ಅರ್ಧ ಲೀಟರ್ ಕೊಟ್ಟಿದ್ರೆ ಅದು ಇದಾಗ್ತಿರ್ಲಿಲ್ಲ. 1 ಲೀಟರ್ ಕೊಟ್ಟಿರೋ ದೆಸೆಯಿಂದ ನಿಮ್ಗೆ ಏನಂತಂದ್ರೆ ದುಡ್ಡು ಖರ್ಚಾಗೋದು ಮುಖ್ಯ ಅಲ್ಲ, ನನಗೆ ಜಮೀನು ಫಸ್ಟ್ ನಿಂತಿರ್ಬೇಕು, ರಿಸಲ್ಟ್ ಸಿಗ್ತಾ ಇರ್ಲಿ, ಅದು ಸೆಕೆಂಡರಿ, ಮನೆ ಬರ ಅದೃಷ್ಟನೇ ಅಂದ್ರೆ ಫಸಲು ಚೆನ್ನಾಗಿರ್ಬೇಕು, ಇದ್ರೆ ಇದಾಗುತ್ತೆ. ಇನ್ನು ಗೊನೆಗಳು ಕಡ್ದಿಲ್ಲ ಸರ್? ಇನ್ನು ಕಡ್ದು 80 ರೂಪಾಯಿ ನಡೀತದೆ ಇವತ್ತು ಮೈಸೂರು ಬಜಾರ್, 100 ರೂಪಾಯಿ ತನಕ ಹೋಯ್ತದೆ. ಸರಿ ಸರಿ. ಅಂದ್ರೆ ತೋಟದಲ್ಲಿ 80 ಕಟ್ ಮಾಡ್ತಾರೆ. ಮೈಸೂರು ಬಜಾರ್ ಬಂದು ಬಾಳೆಗಂತೂ ನಿಮ್ಗೆ ಕಾನ್ಫಿಡೆನ್ಸ್ ಕಂಪ್ಲೀಟ್ ಆಯ್ತು. ಹೌದು, ಬಾಳೆಗೂ ಆಯ್ತು, ತರಕಾರಿಗೂ ಆಯ್ತು. ಮಾಡಬಹುದು. ಓಕೆ, ನಮಸ್ತೆ ಸರ್. ಇದುವರೆಗೂ ವಿಚಾರ ತಿಳಿಸ್ಕೊಡೋದಕ್ಕೆ ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ ಯು.